ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಸರ್ಕಾರದವರಂತೂ ಇವತ್ತಿಂದ ಏಪ್ರಿಲ್ 1ನೇ ತಾರೀಕಿಂದ ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ ನೀವೇನಾದ್ರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಬರೀ 20,000 ರೂಪಾಯಿ ಮಾತ್ರ ನೀವು ಕ್ಯಾಶಲ್ಲಿ ಕೊಡ್ಬೋದಂತೆ. ಅದ್ಯಾರು ಅಷ್ಟನ್ನು ಮಾತ್ರ ಕ್ಯಾಶಲ್ಲಿ ತಗೋತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ನೀವು ಕ್ಯಾಶನ್ನು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ನಂಗನ್ನಿಸ್ದಂಗೆ ಕ್ಯಾಶನ್ನು ಬ್ಯಾನ್ ಮಾಡಿಬಿಟ್ರೆ ಒಳ್ಳೇದು ನಂಗನ್ನಿಸ್ತಂಗಲ್ವಾ, ಏನಂತೀರಾ? ಎಲ್ರಿಗೂ ಒಂದು ಫೋನ್ ಕೊಡಿಸ್ಬಿಡ್ಲಿ ಅವರೇನೆ, ನಾವು UPIಲೇ ಟ್ರಾನ್ಸಾಕ್ಷನ್ ಮಾಡ್ಕೊಂಬಿಡ್ತೀವಿ. ಸುಮ್ಮನೆ ಕ್ಯಾಶ್ ಯಾಕೆ ಬೇಕು ನಂಗನ್ನಿಸ್ತಂಗೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ ಹಾಕೋದಾದರೆ ಕ್ಯಾಶನ್ನೇ ತೆಗೆದುಬಿಡ್ಲಿ ಅತ್ತಾಗಿ, ಬರೀ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಮಾಡ್ಕೊಂಡು ಇದ್ಬಿಡ್ಲಿ ಅಲ್ವಾ ಜನಗಳಿಗೆ, ಏನಕ್ಕಲ್ವಾ? ಏನಪ್ಪ ಇವ್ರದ್ದು ಅರ್ಥನೇ ಆಗಲ್ಲ. ಮತ್ತು ತುಂಬ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವರ್ಷದಲ್ಲಿ ಇಷ್ಟಕ್ಕಿಂತ ಒಂದು ಥ್ರೆಶೋಲ್ಡ್ ಇಟ್ಕೋತಾರೆ, ಆಯಿತಾ? ಸೊ ಅದಕ್ಕೆ ನೀವು ಜಾಸ್ತಿ ಮಾಡಿದ್ರೆ ಗೌರ್ಮೆಂಟಿಗೆ ಈ CDSL ಅವರು ಆಮೇಲೆ ಈ ಬ್ಯಾಂಕ್ನವರೆಲ್ಲ ಇನ್ಫಾರ್ಮ್ ಮಾಡಬೇಕು, ಆಯಿತಾ? ಸೊ ಈ ಥರ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತದೆ ಅಕೌಂಟಿಂದ ಅಂತ. ಆಮೇಲೆ ಗೌರ್ಮೆಂಟ್ ಅವ್ರದ್ದು ನೋಡ್ಕೊಂಡು ನಿಮಗೆ ನೋಟಿಸ್ ಕಳಿಸ್ತಾರೆ, ಚೆಕ್ ಮಾಡ್ತಾರೆ ನೀವು ಪ್ರಾಪರಾಗಿ ITRನೆಲ್ಲ ಫೈಲ್ ಮಾಡ್ತಾ ಇದ್ದೀರಾ ಏನು ಅಂತ ನೋಡಿಬಿಟ್ಟು ನೋಟಿಸ್ ಕಳಿಸ್ತಾರೆ. ಸೊ ತುಂಬ ಕಷ್ಟ ಇದೆ ಜೀವನ. ನೆಕ್ಸ್ಟು ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇವತ್ತಿಂದ ಎಲ್ಲ ಚೈನೀಸ್ ಕಂಪನಿಯ CCTVಗಳನ್ನು ನಮ್ಮ ಭಾರತ ಸರ್ಕಾರ ಬ್ಯಾನ್ ಮಾಡಿಬಿಟ್ಟಿದೆ. ಸೊ ಈ ಕಂಪನಿಗಳು ಕೆಲಸವನ್ನು ಮಾಡಬೇಕು ಅಂದರೆ ಅವರ CCTVಗಳನ್ನು ಗೌರ್ಮೆಂಟ್ ಅವ್ರ ಹತ್ರ ಅಪ್ರೂವ್ ಮಾಡಿಸ್ಕೊಬೇಕು. ಗೌರ್ಮೆಂಟ್ನವ್ರು ಚೆಕ್ ಮಾಡ್ತಾರೆ ಡಾಟಾ ಎಲ್ಲಿ ಹೋಗ್ತಾ ಇದೆ ಅಂತ. ಸೊ ಇಂಟರ್ನೆಟ್ CCTVಗಳು ಇರ್ತವೆ, ಆಯಿತಾ? ಫಾರ್ ಎಕ್ಸಾಂಪಲ್ TP ಲಿಂಕ್, ವಾಕ ಇವ್ರದೆಲ್ಲ ಇಂಟರ್ನೆಟ್ ಕನೆಕ್ಟ್ ಆಗಿರುವಂಥ CCTVಗಳು ಬರ್ತವೆ. ಸೊ ಇದರಿಂದ ನಮ್ಮ ಪ್ರೈವಸಿ ಹಾಳಾಗ್ತಿರ್ಬೋದು, ಗೊತ್ತಿಲ್ಲ. ಆ ಕಂಪ್ನಿಗಳು ಚೈನೀಸ್ಗೆ ಆ ಡಾಟಾವನ್ನು ಕಳಿಸ್ತಿರ್ಬೋದೇನು. ಒಳ್ಳೆಯದು, ಸರ್ಕಾರದವ್ರು ಇದನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಅಪ್ರೂವ್ ಮಾಡ್ತಾರೆ, ಅವ್ರ ಡಿವೈಸನ್ನು ಚೆಕ್ ಮಾಡಿ ಏನೆಲ್ಲ ಫ್ಲಾಸ್ ಏನಾರು ಇದೆಯಾ, ಡಾಟಾ ಎಲ್ಲೆಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ. ಆಮೇಲೆ ಬೇಕಾದ್ರೆ ಆ ಕಂಪ್ನಿನವರು ಸೇಲ್ ಮಾಡ್ಬೋದು. ಸೊ ಒಳ್ಳೆಯದು. ಒಟ್ಟಿನಲ್ಲಿ ಏಪ್ರಿಲ್ 1ನೇ ತಾರೀಕು ಅಂದರೆ ಇವತ್ತಿಂದ ಸೊ ಯಾರು ಕೂಡ ಈ CCTVಯನ್ನು ಸೇಲ್ ಮಾಡೋದಕ್ಕಾಗೋದಿಲ್ಲ, ಬ್ಯಾನ್ ಮಾಡಿದ್ದಾರೆ ಒಟ್ಟಿನಲ್ಲಿ ಸದ್ಯಕ್ಕೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೂಮರ್ಸ್ಗಳ ಪ್ರಕಾರ ಆಪಲ್ದು ಹಳೇ ಡಿವೈಸ್ಗಳ ಬೆಲೆ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಸುಮಾರು 5,000 ರೂಪಾಯಿ ತನಕ ಬೆಲೆ ಜಾಸ್ತಿ ಆಗ್ಬೋದು. iPhone 15, iPhone 16ನ ಬೆಲೆ ಅಪ್ರಾಕ್ಸಿಮೇಟ್ಲಿ 3,000 to 5,000 ರೂಪಾಯಿ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ರ್ಯಾಮ್ ಮತ್ತು ಚಿಪ್ ಶಾರ್ಟೇಜ್ ಆಗಿರೋದ್ರಿಂದ. ಸೊ ಕ್ರೇಜಿ ಗುರಿಯಪ್ಪ. ನೆಕ್ಸ್ಟ್ ಮೋಸ್ಟ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ಟೈಮಲ್ಲೂ ಕೂಡ ಈ iPhone 17 ಬೆಲೆನೂ ಅಷ್ಟೊಂದು ಕಡಿಮೆ ಆಗಲ್ವೇನೋ, ಇದನ್ನೆಲ್ಲ ನೋಡಿಬಿಟ್ರೆ ಹಳೇ ಫೋನ್ಗೂ ರೇಟನ್ನು ಜಾಸ್ತಿ ಮಾಡಿಬಿಟ್ರು ಆಪಲ್ನವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟಿಂದ ಆಪಲ್ ಮ್ಯಾಪಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ, ಆಯಿತಾ? ನೀವೇನಾದ್ರು ಸರ್ಚ್ ಮಾಡಿದ್ರೆ ಸೊ ಅಡ್ವರ್ಟೈಸ್ಡ್ ರೆಸ್ಟೋರೆಂಟ್ಗಳು ಅಥವಾ ಪ್ಲೇಸ್ಗಳದ್ದು ನಿಮಗೆ ಪಾಪಪ್ಪನ್ನು ತೋರಿಸ್ಬೋದು. ಅಲ್ಲಿ ತೋರಿಸುತ್ತೆ, ಮೋಸ್ಟ್ಲಿ ಆ್ಯಡ್ ಅಂತ ಬರುತ್ತೆ ಯೂಶ್ವಲಿ, ಬಟ್ ಸ್ಟಿಲ್ ಇಲ್ಲ ಅಂದರೆ ಚೆನ್ನಾಗಿರ್ತೈತೆ. ಒಂದು ಸ್ಕ್ರೀನ್ಶಾಟ್ ನಾನು ನಿಮಗೆ ತೋರಿಸ್ತೇವೆ. ಒಟ್ಟಲ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ತೋರಿಸುತ್ತೆ, ಆಯಿತಾ? ಸಜೆಸ್ಟೆಡ್ ಒಂದು ರೀತಿ ಅದು. ಸೊ ನೀವು ಬೇಕು ಅಂದರೆ ಆಪಲ್ ಮ್ಯಾಪ್ಸಲ್ಲಿ ನಿಮ್ಮ ಸ್ಟೋರ್ದನ್ನು ಅಥವಾ ನಿಮ್ಮ ಏನೋ ಶಾಪನ್ನು ಪ್ರಮೋಟ್ ಮಾಡ್ಕೊಬೋದು ಆಪಲ್ ಆ್ಯಡ್ಸ್ ಮುಖಾಂತರ. ಸೊ ನೆಕ್ಸ್ಟ್ ಆಪಲ್ನವರು ಅವ್ರದ್ದು ಏನು ಮ್ಯಾಕ್ ಪ್ರೋ ಇತ್ತು, ಡೆಸ್ಕ್ಟಾಪು, ದೊಡ್ಡ ಡೆಸ್ಕ್ಟಾಪು, ಸೊ ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದರ ನೆಕ್ಸ್ಟ್ ವರ್ಷನ್ನ ಲಾಂಚ್ ಮಾಡೋ ಯಾವುದೇ ಸೂಚನೆ ಇಲ್ಲ, ಮೋಸ್ಟ್ಲಿ ಬರಲ್ಲ ಅಂತ ಕಾಣುತ್ತೆ. ಸೊ ಮ್ಯಾಕ್ ಸ್ಟುಡಿಯೋನೇ ಕಂಟಿನ್ಯೂ ಮಾಡ್ತಾರೆ, ಆಯಿತಾ? ಮ್ಯಾಕ್ ಸ್ಟುಡಿಯೋ ಅವ್ರದ್ದು ತುಂಬ ದೊಡ್ಡದು ಬರುತ್ತಲ್ಲ, ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇದನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಮತ್ತು ಮೋಸ್ಟ್ಲಿ ಲಾಂಚ್ ಮಾಡೋ ಡೌಟ್ ಇದನ್ನು. ಸೊ ಒಳ್ಳೆಯದು. ಇದು ಹೆವಿ ಎಕ್ಸ್ಪೆನ್ಸಿವ್ ಇತ್ತು ಗುರು. ಇದು 10,000 to 15 ಲಕ್ಷ ರೂಪಾಯಿ ಆಗ್ತಿತ್ತು ಈ ಒಂದು PC ಗೆ, ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ವರ್ಷ ಇಲ್ಲಿಯವರೆಗೆ ನಮ್ಮ ದೇಶದ ಸ್ಮಾರ್ಟ್ಫೋನ್ ಮಾರ್ಕೆಟ್ ಎಷ್ಟು ಡಿಕ್ಲೈನ್ ಆಗಿದೆ ಅಂದರೆ 9% ಸೇಲ್ಸ್ ಡೌನ್ ಆಗಿದೆ ಇಲ್ಲಿಯವರೆಗೆ. ಸೊ ಫಸ್ಟ್ 9 ತಿಂಗಳು ಅಂದರೆ ಅಪ್ರಾಕ್ಸಿಮೇಟ್ಲಿ 1-2 ತಿಂಗಳು, ಮೊದಲನೇ 2-2.5 ತಿಂಗಳಲ್ಲಿ 9% ಸ್ಮಾರ್ಟ್ಫೋನ್ ಸೇಲ್ಸ್ ಡೌನ್ ಆಗಿರೋದು. ಆಬ್ವಿಯಸ್ಲಿ ಗುರು, ಅಷ್ಟೊಂದು ಜಾಸ್ತಿ ದುಡ್ಡಿಗೆ ಲಾಂಚ್ ಮಾಡಿದ್ರೆ ಯಾವಂತ ತಗೋತಾನೆ? ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ. ಈ ರ್ಯಾಮು, ಸ್ಟೋರೇಜು, AI ಎಲ್ಲ ಬಂದಮೇಲಂತೂ ಯಾರು ಫೋನ್ ತಗೊಳ್ಳೋದಿರೋ ರೀತಿ ಆಗಿಬಿಟ್ಟಿದೆ. ಸೊ ಮುಂಚೆ ಎಲ್ಲ 2-3 ವರ್ಷಕ್ಕೆ ಫೋನ್ ಚೇಂಜ್ ಮಾಡೋರು ನೆಕ್ಸ್ಟ್ 4-5 ವರ್ಷಕ್ಕೆ ಚೇಂಜ್ ಮಾಡ್ತಾರೆ. ಆಗಲಿ ಬಿಡಿ, ಒಳ್ಳೆಯದು. ಈ ಸ್ಮಾರ್ಟ್ಫೋನ್ ಕಂಪ್ನಿಗಳಿಗೆ ಲಾಸು, ನಾವೇನು ಮಾಡೋಕ್ಕಾಗುತ್ತೆ? ಸೊ ಇದು ಕೌಂಟರ್ ಪಾಯಿಂಟ್ ಅವರು ನೀಡಿರುವಂಥ ಸರ್ವೆ ರಿಪೋರ್ಟ್. ಸೊ 9% ಡಿಕ್ಲೈನ್ ಅಂತ ಅಂದರೆ ಅನ್ಬಿಲೀವಬಲ್, ಆಯಿತಾ? ಸೊ ಹೆವಿ ಅಂದರೆ ಹೆವಿ ಸೇಲ್ಸ್ ಡೌನ್ ಆಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂತ ಅಂದರೆ OnePlusನವರು ಅವ್ರದ್ದೆಲ್ಲ ಆಫ್ಲೈನ್ ಸ್ಟೋರ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ.
ನೆಕ್ಸ್ಟಿಂದ ಬರೀ ಆನ್ಲೈನಲ್ಲಿ ಮಾತ್ರ ಅವರ ಫೋನ್ಗಳನ್ನು ಸೇಲ್ ಮಾಡ್ತಾರಂತೆ. ಇದರ ಜೊತೆಗೆ ಒಂದು ಸ್ವಲ್ಪ ಖುಷಿ ಕೊಡುವಂಥ ಸುದ್ದಿ ಏನಪ್ಪ ಅಂತ ಅಂದರೆ, ಅವ್ರದ್ದು ಸರ್ವಿಸ್ ಸೆಂಟ್ರ್ ಮುಂಚೆ 400 ಇತ್ತು, ಅದನ್ನು 600ಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಅಂದರೆ, ನೆಕ್ಸ್ಟಿಂದ ನಿಮ್ಮ OnePlus ಫೋನ್ನ ನೀವು ಓಪೋ ಸರ್ವಿಸ್ ಸೆಂಟ್ರಲ್ಲೂ ಕೂಡ ರಿಪೇರಿಯನ್ನು ಮಾಡಿಸ್ಕೊಬೋದು. ಓಪೋ ಸರ್ವಿಸ್ ಸೆಂಟರ್ನ ಕೂಡ OnePlusಗೆ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು, ಅಟ್ಲೀಸ್ಟ್ ಎಕ್ಸಿಸ್ಟಿಂಗ್ ಕಸ್ಟಮರ್ಗಳಿಗೆ, ನೆಕ್ಸ್ಟ್ ತಗೊಳ್ಳುವಂಥ ಕಸ್ಟಮರ್ಗಳಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಓಪೋ ಸರ್ವಿಸ್ ಸೆಂಟ್ರಲ್ಲೂ ಕೂಡ OnePlus ಫೋನನ್ನು ಸರ್ವಿಸ್ ಮಾಡಿಸ್ಬೋದು ಅಂತ. ಹಿಂಗೆ ಬರ್ತಾ ಬರ್ತಾ ಈ ಎರಡೂ ಕಂಪ್ನಿಗಳನ್ನು ನಂಗೆ ಅನ್ನಿಸ್ತಂಗೆ ಮರ್ಜ್ ಮಾಡಾಕ್ತಾರೆ. ಆಲ್ರೆಡಿ ಮರ್ಜ್ ಆಗಿ ಹೋಗಿದೆ. ಸುಮ್ಮನೆ ನಾಮಕವಸ್ತೆ ಎರಡು ಕಂಪ್ನಿ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾವೆ ಅಷ್ಟೇ, ಆಯಿತಾ. ಓಪೋನೇ ಈ ರಿಯಲ್ಮಿಯನ್ನು, OnePlusನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈಗ ಹೆಂಗೆ MI ಮತ್ತು ಪೋಕೋ ಒಂದೇ ಕಂಪ್ನಿ ಎರಡು ಸಬ್ ಬ್ರ್ಯಾಂಡ್ ರೀತಿ ಕೆಲಸವನ್ನು ಮಾಡ್ತಾವಲ್ವ, ಅದೇ ರೀತಿ ಈ OnePlus, ರಿಯಲ್ಮಿ ಮತ್ತು ಓಪೋ ಕೆಲಸವನ್ನು ಮಾಡ್ತವೆ. ಮೋಸ್ಟ್ಲಿ ನೆಕ್ಸ್ಟಿಂದ ಓಪೋದಲ್ಲಿ ಒಂದು ಫೋನ್ನ ಲಾಂಚ್ ಮಾಡಿ ಅದೇ ಫೋನ್ನ OnePlusನಲ್ಲೂ ಕೂಡ ಲಾಂಚ್ ಮಾಡಿದ್ರು ಮಾಡ್ಬೋದು. ಪೋಕೋ ಮತ್ತು MI ಅವ್ರು ಮಾಡ್ತಾರಲ್ವ, ಸೊ ಅದೇ ರೀತಿ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಸರ್ವಿಸ್ ಸೆಂಟರ್ಗಳು ಒಪ್ಪೋನು ಕಂಬೈನ್ ಆಗಿರೋದ್ರಿಂದ ಒಂದು ರೀತಿ ಒಳ್ಳೆ ನ್ಯೂಸೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವ್ರದ್ದು Pixel 11 ಸೀರೀಸ್ ಫೋನ್ಗಳ ರೆಂಡರ್ ಲೀಕ್ ಆಗಿಬಿಟ್ಟಿದೆ. ನೋಡೋದಕ್ಕೆ ಸೇಮ್ ಅದೇ ರೀತಿ ಇದೆ, ಏನು ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ. Tensor G6 ಪ್ರೋಸೆಸರ್ ಇರುತ್ತಂತೆ. ಯೂಶಲಿ Tensor ಪ್ರೋಸೆಸರ್ ಅಷ್ಟು ಪವರ್ಫುಲ್ ಇರಲ್ಲ, ತುಂಬ ಸ್ಟೇಬಲ್ ಆಗಿರುತ್ತೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ ಒಟ್ಟಿನಲ್ಲಿ. ಸೊ ಫೋನ್ನ ಲುಕ್ ನೋಡೋಕೆ ಆಲ್ಮೋಸ್ಟ್ ಅದೇ ರೀತಿ ನೋಡ್ತಾ ಇದ್ದೀರಾ. ಗೂಗಲ್ Pixel 11 Pro ಈ ರೀತಿ ಕಾಣುತ್ತೆ. ಗೂಗಲ್ Pixel 11 ನಮಗೆ ಈ ರೀತಿ ಕಾಣುತ್ತೆ. 11 Pro ಸ್ವಲ್ಪ ಇನ್ನೂ ಪ್ರೀಮಿಯಮ್ ಆಗಿದೆ ಒಟ್ಟಿನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಚೈನಾದಲ್ಲಿ ವಿವೋ X300 ಅಲ್ಟ್ರಾ ಸ್ಮಾರ್ಟ್ಫೋನ್ ಲಾಂಚ್ ಆಗಿದೆ. ನಮ್ಮ ದೇಶದಲ್ಲೂ ಕೂಡ ಲಾಂಚ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಟ್ರಾ ಕಳೆದ ವರ್ಷ ಲಾಂಚ್ ಆಗಿರಲಿಲ್ಲ, ಬರೀ ಪ್ರೋ ಮಾತ್ರ ಬಂದಿತ್ತು. ನಮ್ಮ ದೇಶದಲ್ಲಿ ಯಾವುದೋ ವಿವೋ ವಾಚನ್ನು ಮತ್ತು ಈ ಫೋನ ಲಾಂಚ್ ಮಾಡ್ಬೋದು, ಅಲ್ಟ್ರಾನ. ಚೈನಾದಲ್ಲಿ ನೀವು ನಂಬಲ್ಲ, ಬರೀ 95,000 ರೂಪಾಯಿಗೆ ವಿವೋ X300 ಅಲ್ಟ್ರಾ ಲಾಂಚ್ ಮಾಡಿದ್ದಾರೆ ಗುರು. ನಮ್ಮ ದೇಶದಲ್ಲಿ ನೀವು ನಂಬಲ್ಲ, ಈ ಪ್ರೋನೇ ಹತ್ತತ್ರ 1,10,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ ಪ್ರೋನ. ಇನ್ನು ಅಲ್ಟ್ರಾನ ಎಷ್ಟಕ್ಕೆ ಲಾಂಚ್ ಮಾಡ್ಬೋದು ಯೋಚನೆ ಮಾಡಿ ನೀವು. ಇದೇ ಪ್ರೈಸಿಗೆ ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಲಿಟ್ರಲಿ ಎಲ್ಲರೂ ತೊಗೋತಾರೆ, 100% ತೊಗೋತಾರೆ. ಅಷ್ಟು ಒಳ್ಳೆ ಕ್ಯಾಮ್ರಾ ಈ ಫೋನ್ಲಿರುತ್ತೆ. ಇದರ ಜೊತೆಗೆ ಈ ಸಲ ಏನೋ ಎರಡು, ಅಂದರೆ ಏನು ಕ್ಯಾಮ್ರಾ ಅಟ್ಯಾಚ್ಮೆಂಟ್ ಬರುತ್ತಲ್ವ, ಎರಡು ರೀತಿಯ ಏನೋ ಫೋಕಲ್ ಲೆಂತಿಂದು ಲೆನ್ಸ್ಗಳು ಬರುತ್ತೆ, ಅಟ್ಯಾಚ್ಮೆಂಟ್ ಬರುತ್ತಂತೆ. ಒಂದು 200 mm ಇಂದು, ಇನ್ನೊಂದು ಯಾವುದೋ 600 mm ಇಂದು ಯಾವುದೋ ಒಟ್ಟಿಗೆ ಇನ್ನೊಂದು ಲೆನ್ಸ್ ಏನೋ ಬರುತ್ತಂತೆ. ಸೊ ಕ್ರೇಜಿ ಮಾತ್ರ, ಎರಡೆರಡು ಲೆನ್ಸು ನಿಮ್ಮ ಆಪ್ಷನಲ್ಲಿ ನಂಗೆ ಅನ್ನಿಸ್ದಂಗೆ ಯಾವ್ದು ಬೇಕು ಅದನ್ನು ನೀವು ತಗೊಬೋದು. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಲಿಟ್ರಲಿ 600 mm ಅಂತ ಅಂದರೆ ಒಂದು ರೀತಿ DSLR ಲೆವೆಲ್ನ ಝೂಮ್ ಅಂತ ಅನ್ಬೋದು. ಎಷ್ಟು ಕ್ವಾಲಿಟಿ ಹೋಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡೋಣ ಆಯಿತಾ, ಬರಲಿ. ಸೊ ವಿಡಿಯೋ ಮಾಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, OnePlusನವರು OnePlus Nord C6 ಲೈಟನ್ನು ಲಾಂಚ್ ಮಾಡಬಹುದು ಇನ್ನು ಕೆಲವು ದಿನಗಳಲ್ಲಿ. ಸೊ ಈ ಫೋನಲ್ಲಿ ಯಾವುದೇ ಚಾರ್ಜರ್ ಬಾಕ್ಸ್ ಒಳಗೆ ಇರಲ್ವಂತೆ. ಏನಪ್ಪ, ಒಟ್ಟಿಗೆ ಅಂಡರ್ 20K ಈ ಫೋನ್ ಲಾಂಚ್ ಆಗುತ್ತಂತೆ. ಎಂಟ್ರಿ ಲೆವೆಲ್ ಫೋನ್ ಐತೆ. ಎಂಟ್ರಿ ಲೆವೆಲ್ ಫೋನು. ಡೈಮಂಡ್ 6300 ಪ್ರೊಸೆಸರು. ವಾಟ್, 6300? ಈ ಪ್ರೊಸೆಸರು 12-13 ರೇಂಜಲ್ಲಿ ಬರುತ್ತೆ. 12-13 OnePlus ಸ್ಮಾರ್ಟ್ಫೋನ್ ಇಲ್ಲಿವರೆಗೆ 15,000 ರೂಪಾಯಿ ಒಳಗೆ ಬಂದಿರಲಿಲ್ಲ. ಮೋಸ್ಟ್ಲಿ ಬರ್ಬೋದೇನೋ ನೆಕ್ಸ್ಟು. ಈ Nord C6 ಲೈಟಲ್ಲಿ ಈ ಪ್ರೊಸೆಸರ್ ಇದ್ದರೆ 12-13 ಬರುತ್ತೆ. ಹೇಳಿದ್ನಲ್ಲ, OnePlus ಅವರು ಎಂಟ್ರಿ ಲೆವೆಲ್ ಮತ್ತು ಮಿಡ್ ಎಂಡ್ ಫೋನ್ಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋ ಸಾಧ್ಯತೆ ಇದೆ. ಏನಪ್ಪ ಹಿಂಗೆ ಆಗಿಬಿಟ್ರೆ, ಇದು ನೋಡಿದ್ರೆ ಯಾಕೋ ಯಾವುದೋ ಓಪೋ K ಸೀರೀಸಿಂದ ಏನೋ ರೀಬ್ರ್ಯಾಂಡ್ ಅನ್ನಿಸ್ತಾ ಇದೆ. ಏನಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ, OnePlusನ ಆಡ್ ಮಾಡಿರ್ತಾವ್ರು ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.